ಕೇವಲ 70,000 ರೂಪಾಯಿ ಬಾಡಿಗೆಗೆ ಸಂಪೂರ್ಣ ಹವಾನಿಯಂತ್ರಿತ ಒಂದು ಕಲ್ಯಾಣ ಮಂಟಪ, 700 ಜನ ರಿಸೆಪ್ಷನಲ್ಲಿ ಕೂತ್ಕೊಳ್ಬೋದಾಗಿರ್ತಕ್ಕಂಥ ಒಂದು ಸಭಾಂಗಣ, ಹಾಗೆ 300-350 ಮಂದಿ ಒಂದೇ ಸಾರಿಗೆ ಊಟ ಮಾಡ್ಬೋದಾದಂಥ ಭೋಜನಾಲಯವನ್ನು ಒಳಗೊಂಡಿರ್ತಕ್ಕಂಥ ಒಂದು ಅನರ್ಹ ಸಮುದಾಯವನ್ನು ಈ ನಾಡಿನ ಕನ್ನಡ ಚಳವಳಿಗಳ ಪಿತಾಮಹ, ಕನ್ನಡ ಕಾದಂಬರಿ ಅವರಿಗೆ ಗೌರವ ಸಮರ್ಪಣೆ ಮಾಡೋ ವಿಷಯದ ಆ ಹೆಸರಿನಲ್ಲಿ ಈ ಸಮುದಾಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು. ಎರಡನೇದು, ಕನ್ನಡ ಚಿತ್ರರಂಗಕ್ಕೆ ಪ್ರೀ ರಿಲೀಸ್ ಪ್ರೋಗ್ರಾಮ್ಸು ಅಂತಂದರೆ ಸಿನಿಮಾ ಬಿಡುಗಡೆ ಪೂರ್ವ ಕಾರ್ಯಕ್ರಮಗಳು, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳು ಅಥವಾ ಟ್ರೈಲರ್ಗಳ ಬಿಡುಗಡೆ ಮಾಡುವಂಥದ್ದು ಬಹಳ ದುಬಾರಿಯಾಗಿರ್ತಕ್ಕಂಥ ಪಾವತಿ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗೆ ಎಲ್ಲ ಬೇರೆ ಬೇರೆ ಆಡಿಟೋರಿಯಂಗಳು 1.5-2 ಲಕ್ಷ ರೂಪಾಯಿ ಅಷ್ಟಾಗಿರುವಂಥ ರಂಗಭೂಮಿ ಚಟುವಟಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾಲಾ ಕಾಲೇಜು ವಾರ್ಷಿಕೋತ್ಸವಗಳು ಮತ್ತು ಯಾವುದೇ ಸಿನಿಮಾ ಬಿಡುಗಡೆ ಕಾರ್ಯಕ್ರಮಗಳನ್ನು ತುಂಬ ಕಡಿಮೆ ದರದಲ್ಲಿ, ಯಾವುದೇ ಮಲ್ಟಿಪ್ಲೆಕ್ಸ್ ಕಡಿಮೆ ದರ ರೀತಿಯಲ್ಲಿ ಅದ್ಭುತವಾದಂಥ ತಂತ್ರಗಳನ್ನು ಹೊಂದಿದೆ. ಸರೌಂಡ್ ಸೌಂಡ್ನ ಸರೌಂಡ್ ಸೌಂಡ್ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ 322 ಆಸನದ ಸುಖಾಸೀನ ಆಸನಗಳ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ದಿನಕ್ಕೆ ಕೇವಲ 25,000 ಬಾಡಿಗೆ ಮಾತ್ರ ನಿಗದಿ ಮಾಡಿ ಇವತ್ತು ಅದ್ಭುತವಾದಂಥ ತಂತ್ರಜ್ಞಾನದೊಂದಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಒಂದು 2 ಯೋಜನೆಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವತಃ ಅನಾ ಕೃಷ್ಣರಾಯರ ಮಗ ಗೌತಮ್ ಅವರು ಹಾಗೆ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಮಿಸಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ರು. ಹಾಗೆ ಸ್ಥಳೀಯ ಶಾಸಕರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕರು ಮತ್ತು ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು.